Hi, this is Satish, working as Assistant Professor in GFGCW Pavagada. In this session, we are going to discuss about health insurance. This topic is taken from New Trends and Regulation chapter. Now we will discuss health insurance. Health insurance has become a necessity for each and every individual in India. Health insurance is very necessary for each and every individual. The insurance cover offers a financial safety net against expenses which are caused because of any unplanned medical emergencies. Health insurance has become a necessity for each and every individual in India. The insurance cover offers a financial safety net against expenses. ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ನೆಸಸರಿ ಇರೋಂಥ ಇನ್ಸೂರೆನ್ಸ್ ಪಾಲಿಸಿ. ಯಾಕೆ ಅಂತಂದರೆ ಇನ್ಸೂರೆನ್ಸು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ, ಫೈನಾನ್ಷಿಯಲ್ ಸೇಫ್ಟಿ ಎಗನೆಸ್ಟ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಕಾಸ್ಡ್ ಬಿಕಾಸ್ ಆಫ್ ಎನಿ ಅನ್ಪ್ಲಾನ್ಡ್ ಮೆಡಿಕಲ್ ಎಮರ್ಜೆನ್ಸೀಸ್. ಫ್ಯೂಚರು ಅನ್ಸರ್ಟೈನ್, ಫ್ಯೂಚರು ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ದೆರ್ ಇಸ್ ನೋ ಗ್ಯಾರಂಟಿ ಇನ್ ಲೈಫ್. ಯಾವುದೇ ರೀತಿ ಲೈಫಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಫ್ಯೂಚರಲ್ಲಿ ಹೀಗೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಏನು ಅನ್ಪ್ಲಾನ್ಡ್ ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೋ ಅಂಥ ಟೈಮಲ್ಲಿ ಈ ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ಇಟ್ ಗಿವ್ಸ್ ಫೈನಾನ್ಷಿಯಲ್ ಸೇಫ್ಟಿ ಅಟ್ ದ ಟೈಮ್ ಆಫ್ ಅನ್ಪ್ಲಾನ್ಡ್ ಮೆಡಿಕಲ್ ಎಮರ್ಜೆನ್ಸೀಸ್. ಅನ್ಪ್ಲಾನ್ಡ್ ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ಇದು ಏನು ಮಾಡುತ್ತೆ ಅಂದರೆ ಹೆಲ್ತ್ ಇನ್ಸೂರೆನ್ಸು ಫೈನಾನ್ಷಿಯಲ್ ಸೇಫ್ಟಿ ಅನ್ನೋದು ಕೊಡುತ್ತೆ. ಯಾರಿಗಪ್ಪ ಅಂದರೆ ಟು ಇನ್ಶೂರ್ಡ್. Nowadays, when the medical inflation rates are skyrocketing, failing to get a sufficient health insurance plan can prove to be extremely costly and financially draining. Buying a health insurance policy for yourself and your family is important because medical care is expensive. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ರೀಸೆಂಟ್ ಅಥವಾ ಕರೆಂಟ್ ಏನು ಈಗ ರೀಸೆಂಟಾಗಿ ನಡೀತಿದೆ ಕೋವಿಡ್-19 ಪ್ಯಾಂಡಮಿಕ್. ಸೊ ಕೋವಿಡ್-19 ಪ್ಯಾಂಡಮಿಕ್ ಹ್ಯಾಸ್ ಮೇಡ್ ದ ಎಂಟೈರ್ ವರ್ಲ್ಡ್ ಸಿಟ್ ಅಪ್ ಆ್ಯಂಡ್ ರಿಯಲೈಸ್ ದಟ್ ಮೆಡಿಕಲ್ ಎಕ್ಸಿಜೆನ್ಸೀಸ್ ಆರ್ ಅನ್ಪ್ರಿಡಿಕ್ಟಬಲ್. ಈ ಕೋವಿಡ್-19 ಅನ್ನೋದು ಪ್ರೂವ್ ಮಾಡಿದೆ. ಯಾಕಂತಂದರೆ ಈ ಅನ್ಪ್ಲಾನ್ಡ್ ಮೆಡಿಕಲ್ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈಗ ರೀಸೆಂಟಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್ಲು ನೋಡ್ಬೋದು. ಕೋವಿಡ್-19 ಪ್ಯಾಂಡಮಿಕ್ಕಿಂದ ಎಷ್ಟು ವರ್ಸ್ಟ್ ಸಿಚುವೇಶನ್ಸು ಫೇಸ್ ಮಾಡ್ತಿದ್ದಾರೆ ಪಬ್ಲಿಕ್ಸು ಅಂತ. ಈವನ್ ಮೆಡಿಕಲಿ ಆಗಿರ್ಬೋದು, ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಅನ್ನೋದು ಕರೆಕ್ಟಾಗಿ ಈ ಕೋವಿಡ್-19 ಪ್ಯಾಂಡಮಿಕ್ಕಿಂದ ನೋಡ್ಬೋದು. ಸೊ ಹಾಗಾಗಿ ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ಜೊತೆಗೆ ನೆಸಸರಿ ಫಾರ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಬೈಯಿಂಗ್ ಎ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಮೆಡಿಕಲ್ ಕೇರ್ ಈಸ್ ಎಕ್ಸ್ಪೆನ್ಸಿವ್, ಎಸ್ಪೆಷಲಿ ಇನ್ ದ ಪ್ರೈವೇಟ್ ಸೆಕ್ಟರ್. ಈಗ ಪ್ರೈವೇಟ್ ಸೆಕ್ಟರಲ್ಲಿ ಮೆಡಿಕಲ್ ಕೇರ್ ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದರೆ, ಈ ರೀಸೆಂಟಾಗಿ ನಾವು ಎಕ್ಸಾಂಪಲಲ್ಲಿ ನೋಡ್ಬೋದು. ಕೋವಿಡ್-19 ಪ್ಯಾಂಡಮಿಕ್ಕಿಂದ ಎಷ್ಟೋ ಲ್ಯಾಕ್ಸ್ ಏನು ಪ್ರೈವೇಟ್ ಸೆಕ್ಟರ್ಸವರು ಕೋವಿಡ್ ಇದಕ್ಕೆ ಲ್ಯಾಕ್ಸ್ ಟುಗೆದರು ಇದು ಮಾಡ್ತಿದ್ದಾರೆ. ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟರು ಕೂಡ ಪ್ರೈವೇಟ್ ಸೆಕ್ಟರಲ್ಲಿ ಟ್ರೀಟ್ಮೆಂಟ್ ಅನ್ನೋದು ವೆರಿ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ಮೆಡಿಕಲ್ ಕೇರ್ ಈಸ್ ಎಕ್ಸ್ಪೆನ್ಸಿವ್ ಎಸ್ಪೆಷಲಿ ಇನ್ ದ ಪ್ರೈವೇಟ್ ಸೆಕ್ಟರ್. Hospitalization can burn a hole in your pocket and your finances. It will become even tough if the person who brings in the money is now in a hospital bed. All this can be avoided by just paying a small annual premium which would lessen your stress in case of medical emergencies. ಜಸ್ಟ್ ನೀವು ಪೇ ಮಾಡೋದು ಸ್ಮಾಲ್ ಪ್ರೀಮಿಯಮ್ಮೇ. ಆ ಸ್ಮಾಲ್ ಪ್ರೀಮಿಯಮ್ಮು it gives financial protection, financial safety at the time of medical emergencies. It reduces your stress in case of medical emergencies. ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು
ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಯಾಕಂದರೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಈ ಹೆಲ್ತ್ ಇನ್ಸೂರೆನ್ಸ್ ಇತ್ತಪ್ಪ ಅಂದರೆ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಸೂರೆನ್ಸ್, ಬೈಯಿಂಗ್ ಎ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್. A good health insurance policy would usually cover expense made towards doctor consultation fees, cost towards medical test, ambulance charges, hospitalization cost, and even post-hospitalization recovery cost to a certain extent. So, a good health insurance policy would usually cover, good health insurance policy ಏನೆಲ್ಲ ಕವರ್ ಆಗುತ್ತೆ ಅಂತಂದರೆ, ಡಾಕ್ಟರ್ ಕನ್ಸಲ್ಟೇಷನ್ ಫೀಸು, ಕಾಸ್ಟ್ ಟುವರ್ಡ್ಸ್ ಮೆಡಿಕಲ್ ಟೆಸ್ಟು, ಆಂಬುಲೆನ್ಸ್ ಚಾರ್ಜಸ್ಸು, ಹಾಸ್ಪಿಟಲೈಸೇಷನ್ ಕಾಸ್ಟು, ಈವನ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ರಿಕವರಿ ಕಾಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್. ಹೆಲ್ತ್ ಇನ್ಸೂರೆನ್ಸ್ ಈಸ್ ಅನ್ ಇನ್ಸೂರೆನ್ಸ್ ಅಗೇನ್ಸ್ಟ್ ದ ರಿಸ್ಕ್ ಆಫ್ ಕವರಿಂಗ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಮಾಂಗ್ ಇಂಡಿವಿಜುವಲ್ಸ್. ಹೆಲ್ತ್ ಇನ್ಸೂರೆನ್ಸ್ ಏನು ಮಾಡುತ್ತೆ ಅಂತಂದರೆ, ಈಸ್ ಅನ್ ಇನ್ಸೂರೆನ್ಸ್ ಅಗೇನ್ಸ್ಟ್ ದ ರಿಸ್ಕ್ ಆಫ್ ಕವರಿಂಗ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಮಾಂಗ್ ಇಂಡಿವಿಜುವಲ್ಸ್. ಆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸೋ ಪರ್ಪಸ್ ಏನಪ್ಪ ಅಂತಂದರೆ, ಮುಂದೆ ಫ್ಯೂಚರಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಆದಂಥ ಟೈಮಲ್ಲಿ ಆ ಮೆಡಿಕಲ್ ಎಕ್ಸ್ಪೆನ್ಸಸ್ನ, ಅದರಿಂದ ಆಗುವಂಥ ರಿಸ್ಕ್ನ ಕವರ್ ಮಾಡೋದಕ್ಕೋಸ್ಕರ ಈ ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ಮಾಡೋವಂಥದ್ದು. ಹೆಲ್ತ್ ಇನ್ಸೂರೆನ್ಸ್ ಈಸ್ ಅನ್ ಇನ್ಸೂರೆನ್ಸ್ ಅಗೇನ್ಸ್ಟ್ ದ ರಿಸ್ಕ್ ಆಫ್ ಕವರಿಂಗ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಮಂಗ್ ಇಂಡಿವಿಜುವಲ್ಸ್. ವಿತ್ ಮೆಡಿಕಲ್ ಕಾಸ್ಟ್ ಆನ್ ದ ರೈಸ್ ಆ್ಯಂಡ್ ಇನ್ಕ್ರೀಸ್ಡ್ ಅವೇರ್ನೆಸ್ ಅಬೌಟ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, a large number of people opt for health insurance. Large number of people opt for health insurance covers because it is very important to each and everyone. ಇದು ಪ್ರತಿಯೊಬ್ಬರಿಗೂ ನೀಡಿರೋಂಥ ಪಾಲಿಸಿ, ಇಂಪಾರ್ಟೆಂಟು. ಅದೇ ಥರ ನೀಡಿರೋಂಥ ಪಾಲಿಸಿ ಕಂಪೇರ್ ಟು ಅದರ್ ಪಾಲಿಸೀಸ್, ಹೆಲ್ತ್ ಇನ್ಸೂರೆನ್ಸ್ is very important and need to everyone. ತುಂಬ ಇಂಪಾರ್ಟೆಂಟು, ಜೊತೆಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥದ್ದು. ಸೊ ಲಾರ್ಜ್ ನಂಬರ್ ಆಫ್ ಪೀಪಲ್ ಗಿವ್ ಫಸ್ಟ್ ಪ್ರಿಯಾರಿಟಿ ಟು ಹೆಲ್ತ್ ಇನ್ಸೂರೆನ್ಸ್ ಕಂಪೇರ್ ಟು ಅದರ್ ಪಾಲಿಸೀಸ್. ಲಾರ್ಜ್ ನಂಬರ್ ಆಫ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಕೊಡ್ತಾ ಇದ್ದಾರೆ ಅಂತಂದರೆ ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಲಾರ್ಜ್ ನಂಬರ್ ಆಫ್ ಪೀಪಲ್ ಆಪ್ಟ್ ಫಾರ್ ಹೆಲ್ತ್ ಇನ್ಸೂರೆನ್ಸ್ ಕವರ್ಸ್. Health insurance has become one of the most important insurance policies that people opt for. A health insurance cover helps in reducing the burden of medical bills and expenditure. ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ಸು, ಹಾಸ್ಪಿಟಲೈಸೇಷನ್ ಬಿಲ್ ಆಗಿರ್ಬೋದು ಮತ್ತು ಎಕ್ಸ್ಪೆಂಡಿಚರ್ಸ್ ಏನಿದೆಯೋ ಅದನ್ನು ಆ ಬರ್ಡನ್ನ ರೆಡ್ಯೂಸ್ ಮಾಡುತ್ತೆ. ಯಾವುದಪ್ಪ ಅಂತಂದರೆ ಈ ಹೆಲ್ತ್ ಇನ್ಸೂರೆನ್ಸು ಪಾಲಿಸಿ. ಸೊ ಹಾಗಾಗಿ ಹೆಲ್ತ್ ಇನ್ಸೂರೆನ್ಸ್ ಈಸ್ most important insurance policies compared to other policies. Even large number of people or maximum number of people opt or they give first priority to health insurance policies. ಅವರು ಫಸ್ಟ್ ಪ್ರಿಯಾರಿಟಿ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿಗೆ ಕೊಡ್ತಿದ್ದಾರೆ. ನೆಕ್ಸ್ಟು ಮೀನಿಂಗ್. ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ is a contract between insurers and an individual group in which the insurer agrees to provide specified health insurance cover for a particular premium subject to terms and conditions specified in the policy. Health insurance policy is a contract between two parties. Here two parties means one is insurance company, that is insurers, and an individual or group. Individual means policy holder or a client or customers to insurance company. So health insurance policy is a contract between insurers and an individual or group in which the insurer agrees to provide specified health insurance cover for a particular premium subject to terms and conditions specified in the policy. ಇಲ್ಲಿ ಇನ್ಸೂರೆನ್ಸ್ ಕಂಪ್ನಿ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಏನಪ್ಪ ಅಂದರೆ ಒಂದು ಸ್ಪೆಸಿಫೈಡ್ ಅಂದರೆ ಆ ಪಾಲಿಸಿ, ಈಗ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಅಂದರೆ ಡಿಫ್ರೆಂಟ್ ಪಾಲಿಸೀಸ್ ಬರುತ್ತೆ.
ಆ ಡಿಫ್ರೆಂಟ್ ಪಾಲಿಸೀಸಲ್ಲಿ ಏನು ಸ್ಪೆಸಿಫೈ ಮಾಡಿರ್ತಾರೋ ಆ ಸ್ಪೆಸಿಫಿಕೇಷನ್ಸ್ ಪ್ರಕಾರ ಏನಾದರೂ ಆಯ್ತಪ್ಪ ಅಂತಂದರೆ ಅಂಥ ಟೈಮಲ್ಲಿ ಫೈನಾನ್ಷಿಯಲಿ ಪ್ರೊಟೆಕ್ಟ್ ಮಾಡೋಂಥದ್ದು, ಜೊತೆಗೆ ಆ ಎಕ್ಸ್ಪೆನ್ಸಸ್ ಏನಿದೆಯೋ ಅಂದರೆ ಮೆಡಿಕಲ್ ಬಿಲ್ಸ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆಂಡಿಚರ್ ಏನಿದೆಯೋ ಆ ಬರ್ಡನ್ನ ರೆಡ್ಯೂಸ್ ಮಾಡೋಂಥದ್ದು ಹೆಲ್ತ್ ಇನ್ಸೂರೆನ್ಸ್. ಇನ್ ಕೇಸ್ ಆಫ್ ಮೆಡಿಕಲ್ ಎಮರ್ಜೆನ್ಸೀಸ್ ಆರ್ ಮೆಡಿಕಲ್ ಇಲ್ನೆಸ್ ಎಸ್ ಕವರ್ಡ್ ಸ್ಪೆಸಿಫೈಡ್ ಬೈ ದ ಪಾಲಿಸಿ, ದ ಇನ್ಶೂರರ್ ಅಗ್ರೀಸ್ ಟು ಪೇ ಫಾರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ದೇರ್ ಆನ್. ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಮೆಡಿಕಲ್ ಇಲ್ನೆಸ್ ಅಂತಂದರೆ ಎಸ್ ಕವರ್ಡ್ ಆ್ಯಂಡ್ ಸ್ಪೆಸಿಫೈಡ್ ಬೈ ದ ಪಾಲಿಸಿನಲ್ಲಿ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದು ಪಾಲಿಸೀಸು ಕೆಲವೊಂದು ಡಿಸೀಸಸ್ ಮಾತ್ರ ಇರುತ್ತೆ. ಅದೇ ಥರ ಕೆಲವೊಂದು ಪಾಲಿಸೀಸು ಏನೇನು ಕವರ್ ಆಗಿರುತ್ತೆ ಅನ್ನೋದು ಕೊಟ್ಟಿರ್ತಾರೆ. ಏನು ಆ ಲಿಸ್ಟ್ ಇರುತ್ತೋ ಆ ಲಿಸ್ಟ್ ಪ್ರಕಾರ ಇದ್ದರೆ ಮಾತ್ರ ಅದು ಏನು ರಿಸ್ಕ್ ಕವರ್ ಆಗುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಆಫ್ ಮೆಡಿಕಲ್ ಎಮರ್ಜೆನ್ಸೀಸ್ ಆರ್ ಮೆಡಿಕಲ್ illnesses as covered and specified by the policy, the insurer agrees to pay for the expenses incurred thereon. ಅವ್ರು ಏನು ಲಿಸ್ಟ್ ಕೊಟ್ಟಿರ್ತಾರೆ ಲಿಸ್ಟ್ ಪ್ರಕಾರ ಏನಾದರೂ ಆಯ್ತಪ್ಪ ಅಂದ್ರೆ ಅಂಥ ಎಕ್ಸ್ಪೆನ್ಸಸ್ನ ಇನ್ಸೂರೆನ್ಸ್ ಕಂಪನಿ ಅನ್ನೋದು ಪೇ ಮಾಡುತ್ತೆ. ಹೆಲ್ತ್ ಇನ್ಸೂರೆನ್ಸ್ ಈಸ್ ಇಂಪಾರ್ಟೆಂಟ್ ಇನ್ ಟೈಮ್ಸ್ ಆಫ್ ಹಾಸ್ಪಿಟಲೈಸೇಷನ್ ಆ್ಯಸ್ ಒನ್ ಗೆಟ್ಸ್ ಕವರ್ ಫ್ರಮ್ ದ ಇನ್ಶೂರರ್ ಆ್ಯಂಡ್ ಸೇವ್ಸ್ ದ ಇನ್ಶೂರ್ಡ್ ಫ್ರಮ್ ಎಕ್ಸೆಸ್ ಎಕ್ಸ್ಪೆಂಡಿಚರ್ for a consideration known as premium, which the insured needs to pay the insurer. The insurer agrees to cover certain medical expenses as specified in the policy. ಇನ್ಸೂರೆನ್ಸ್ ಪಾಲಿಸಿನಲ್ಲಿ ಅಂದರೆ ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಮ್ ಅಂತಂದರೆ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಅಂತಂದರೆ ಅಗ್ರಿಮೆಂಟ್ ಪ್ರಕಾರ ಏನು ಆ ಪಾಲಿಸಿಯ ಟರ್ಮ್ಸು ಕಂಡೀಷನ್ಸ್ ಇರುತ್ತೋ ಸ್ಪೆಸಿಫಿಕೇಷನ್ಸ್ ಇರುತ್ತೋ ಆ ಸ್ಪೆಸಿಫಿಕೇಷನ್ಸ್ ಪ್ರಕಾರ ಏನಾದರೂ ಇಲ್ನೆಸ್ ಆಗಿರ್ಬೋದು ಅಥವಾ ಏನು ಮೆಡಿಕಲ್ ಎಮರ್ಜೆನ್ಸೀಸ್ ಅಂತ ಇರುತ್ತೋ ಆ ಸ್ಪೆಸಿಫಿಕೇಷನ್ ಪ್ರಕಾರ ಏನು ಹಾಸ್ಪಿಟಲೈಸೇಷನ್ ಬಿಲ್ಸ್ ಮತ್ತು ಹಾಸ್ಪಿಟಲೈಸೇಷನ್ ಎಕ್ಸ್ಪೆಂಡಿಚರ್ ಇರುತ್ತೋ ಆ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ಸು ಮತ್ತು ಎಕ್ಸ್ಪೆಂಡಿಚರ್ಸ್ನ ಪೇ ಮಾಡೋಂಥದ್ದು ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಮ್. ಸೊ ನೆಕ್ಸ್ಟ್ ಬಂದು ಕವರೇಜ್ ಅಂಡರ್ ಹೆಲ್ತ್ ಇನ್ಸೂರೆನ್ಸ್. ಇಲ್ಲಿ ಡೆಫಿನೇಷನ್ಸ್ ಕೂಡ ಕೊಟ್ಟಿದ್ದಾರೆ. IRDA ರೆಗ್ಯುಲೇಷನ್ಸ್ ಡಿಫೈನ್ ಹೆಲ್ತ್ ಇನ್ಸೂರೆನ್ಸ್ ಬಿಸ್ನೆಸ್ ಆ್ಯಸ್ ಹೆಲ್ತ್ ಇನ್ಸೂರೆನ್ಸ್ business or health cover means the effecting of insurance contracts which provide for sickness benefits or medical, surgical or hospital expenses benefits, including assured benefits and long-term care, travel insurance and personal accident cover. Thus, the term health insurance relates to the type of insurance that essentially covers one's medical expenses. Overall, health insurance ಏನು ಹೇಳುತ್ತೆ ಅಂದರೆ health insurance relates to a type of insurance that essentially covers one's medical expenses. ಆ ಇನ್ಸೂರೆನ್ಸ್ ಪಾಲಿಸಿ ಯಾರು ತೊಗೊಂಡಿರ್ತಾರೋ ಆ ಇನ್ಸೂರೆನ್ಸ್ ಪಾಲಿಸಿ ಹೋಲ್ಡರು ಆ ಪಾಲಿಸಿ ಹೋಲ್ಡರ್ನ ಮೆಡಿಕಲ್ ಎಕ್ಸ್ಪೆನ್ಸಸ್ನ ಕವರ್ ಮಾಡೋಂಥ ಪಾಲಿಸಿನೇ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ. ಕವರೇಜ್ ಅಂಡರ್ ಹೆಲ್ತ್ ಇನ್ಸೂರೆನ್ಸ್. ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂತ ನೋಡೋದಾಯ್ತಪ್ಪ ಅಂತಂದರೆ A health insurance policy would normally cover expenses reasonably and necessarily incurred under the following heads in respect of each insured person subject to overall ceiling of sum assured for all claims during one policy period. Thus, all expenses incurred as part of treatment or hospitalization will be covered if ಏನು ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೋ ಎಲ್ಲ ಎಕ್ಸ್ಪೆನ್ಸಸ್ಸು ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಆರ್ ಹಾಸ್ಪಿಟಲೈಸೇಷನ್ ಅಂದರೆ ಇನ್ಸೂರೆನ್ಸ್ ಕವರ್ ಆಗಬೇಕು ಅಂತಂದರೆ ಆಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆ್ಯಸ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಂತಂದರೆ ಇನ್ಸೂರೆನ್ಸ್ಗೆ ಕವರ್ ಆಗಬೇಕು ಅಂತಂದರೆ ಏನಿರಬೇಕಂತಂದರೆ ವಿಲ್ ಬಿ ಕವರ್ಡ್ ಇಫ್ ಇಟ್ ಈಸ್ ವಿತಿನ್ ದ ಪಾಲಿಸಿ ಪೀರಿಯಡ್ ಒಳಗಡೆ ಆಗಿರಬೇಕು. ಜೊತೆಗೆ ಎಕ್ಸ್ಪೆನ್ಸಸ್ ಕವರ್ಡ್ ಆರ್ ಲಿಮಿಟೆಡ್ ಟು ದ ಅಮೌಂಟ್ ಇನ್ಶೂರ್ಡ್. ಅವ್ರು ಏನು ಅಮೌಂಟ್ ಇನ್ಶೂರ್ಡ್ ಮಾಡಿಸಿರ್ತಾರೋ ಅದ್ರ ಒಳಗಡೆ ಎಕ್ಸ್ಪೆನ್ಸಸ್ ಅಮೌಂಟ್ ಅನ್ನೋದು ಇರಬೇಕಾಗುತ್ತೆ. ಇನ್ನು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ದ ಫಾಲೋಯಿಂಗ್ ಮೇ ಬಿ ಕವರ್ಡ್. ಸೊ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗ್ಬೋದು ಅಂತ ನಾವು ನೋಡೋದಾಯ್ತಪ್ಪ ಅಂದರೆ ರೂಮು, ಬೋರ್ಡಿಂಗ್ ಎಕ್ಸ್ಪೆನ್ಸಸ್ಸು, ನರ್ಸಿಂಗ್ ಎಕ್ಸ್ಪೆನ್ಸಸ್ಸು, ಫೀಸ್ ಆಫ್ ಸರ್ಜನ್ನು, ಫಿಸಿಷಿಯನ್ನು, ಕನ್ಸಲ್ಟೆಂಟ್ಸು, ಸ್ಪೆಷಲಿಸ್ಟು, ಅನಿಸ್ಥಿಷಿಯಾ, ಬ್ಲಡ್ಡು, ಆಕ್ಸಿಜನ್ನು, ಆಪ್ರೇಷನ್ ಥಿಯೇಟರ್ ಚಾರ್ಜಸ್ಸು, ಸರ್ಜಿಕಲ್ ಅಪ್ಲಯನ್ಸಸ್ಸು, ಮೆಡಿಸನ್ಸು, ಡ್ರಗ್ಸು,
ಡಯಾಗ್ನೋಸ್ಟಿಕ್ ಮೆಟೀರಿಯಲ್ಸು, ಎಕ್ಸ್ರೇ, ಡಯಾಲಿಸಿಸ್ಸು, ರೇಡಿಯೋಥೆರಪಿ, ಕಾಸ್ಟ್ ಆಫ್ ಪೇಸ್ ಮೇಕರು, ಆರ್ಟಿಫಿಷಿಯಲ್ ಲಿಮ್ಸು, ಕಾಸ್ಟ್ ಆಫ್ ಆರ್ಗನ್ಸು ಆ್ಯಂಡ್ ಅದರ್ ಸಿಮಿಲರ್ ಎಕ್ಸ್ಪೆನ್ಸಸ್. Health policies may also contain a provision for reimbursement of cost of health checkup. ಹೆಲ್ತ್ ಇನ್ಸೂರೆನ್ಸಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂದರೆ, ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಕವರ್ಸ್ ರೂಮು, ಬೋರ್ಡಿಂಗ್ ಎಕ್ಸ್ಪೆನ್ಸಸ್ಸು, ನರ್ಸಿಂಗ್ ಎಕ್ಸ್ಪೆನ್ಸಸ್ಸು, ಫೀಸ್ ಆಫ್ ಸರ್ಜನ್ಸು, ಕನ್ಸಲ್ಟೆಂಟ್ಸು, ಸ್ಪೆಷಲಿಸ್ಟ್ಸು, ಅನಿಸ್ಥೇಷಿಯಾ, ಬ್ಲಡ್ಡು, ಆಕ್ಸಿಜನ್ನು, ಇದೆಲ್ಲ ಏನು ಬರುತ್ತೋ ಈ ಎಲ್ಲನೂ ಕೂಡ ಎಲ್ಲ ಎಕ್ಸ್ಪೆನ್ಸಸ್ಸು ಕೂಡ ಹೆಲ್ತ್ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ಫೀಚರ್ಸ್ ಆಫ್ ಹೆಲ್ತ್ ಇನ್ಸೂರೆನ್ಸ್. ಹೆಲ್ತ್ ಇನ್ಸೂರೆನ್ಸ್ನ ಫೀಚರ್ಸ್ನ ನೋಡೋದಾಯ್ತಪ್ಪ ಅಂತಂದರೆ, ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಜನರಲಿ ಕಂಟೈನ್ ಸರ್ಟನ್ ವಿತ್ ರೆಸ್ಪೆಕ್ಟ್ ಟು ಕವರೇಜ್ ಆ್ಯಂಡ್ ಕ್ಲೈಮ್ಸ್. ಫಸ್ಟ್ ಒನ್ ಬಂದು ಮಿನಿಮಮ್ ಪೀರಿಯಡ್ ಆಫ್ ಸ್ಟೇ ಇನ್ ಹಾಸ್ಪಿಟಲ್. ಫಸ್ಟ್ ಫೀಚರ್ ಈಸ್ ಮಿನಿಮಮ್ ಪೀರಿಯಡ್ ಆಫ್ ಸ್ಟೇ ಇನ್ ಹಾಸ್ಪಿಟಲ್. In order to become eligible to make a claim under the policy, minimum stay in the hospital is necessary for a certain number of hours. ಅಂದರೆ ಇನ್ಸೂರೆನ್ಸ್ ಕವರ್ ಆಗಬೇಕು ಅಂತಂದರೆ ಅಥವಾ ಇನ್ಸೂರೆನ್ಸ್ ಪಾಲಿಸಿಯಿಂದ ಬೆನಿಫಿಟ್ಸ್ ತಗೋಬೇಕು ಅಂತಂದರೆ, ಇನ್ ಆರ್ಡರ್ ಟು ಬಿಕಮ್ ಎಲಿಜಿಬಲ್ ಟು ಮೇಕ್ ಎ ಕ್ಲೈಮ್, ಇನ್ಸೂರೆನ್ಸ್ ಪಾಲಿಸಿಯಿಂದ ಅಥವಾ ಇನ್ಸೂರೆನ್ಸ್ ಕಾಂಪನ್ಸೇಷನ್ ಕ್ಲೈಮ್ ಮಾಡಬೇಕು ಅಂತಂದರೆ, in order to become eligible to make a claim under the policy, minimum stay in the hospital is necessary. ಕೆಲವೊಂದು ಪಾಲಿಸೀಸಿಗೆ ಕೆಲವೊಂದು ಟರ್ಮ್ಸು ಕಂಡೀಷನ್ಸ್ ಇರುತ್ತೆ, ಅದು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಪಾಲಿಸೀಸ್ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಕವರೇಜ್ ಆಫ್ ರಿಸ್ಕ್. ಆ ರಿಸ್ಕ್ ಯಾವ ಥರ ಕವರ್ ಆಗುತ್ತೆ ಅನ್ನೋದ್ರ ಮೇಲೆ ಪಾಲಿಸೀಸು ವೇರಿ ಆಗ್ತಾ ಹೋಗುತ್ತೆ, ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಬಿಕಮ್ ಎಲಿಜಿಬಲ್ ಟು ಮೇಕ್ ಎ ಕ್ಲೈಮ್ ಅಂಡರ್ ದ ಪಾಲಿಸಿ, ಮಿನಿಮಮ್ ಸ್ಟೇ ಇನ್ ದ ಹಾಸ್ಪಿಟಲ್ ಈಸ್ ನೆಸಸರಿ ಫಾರ್ ಎ ಸರ್ಟೆನ್ ನಂಬರ್ ಆಫ್ ಅವರ್ಸ್. ಯೂಶಲಿ ದ ಸ್ಟಿಪ್ಯುಲೇಟೆಡ್ ಡ್ಯೂರೇಷನ್ ಇಸ್ 24 hours. ನಾರ್ಮಲಾಗಿ ಕನ್ಸಿಡರ್ ಮಾಡಿ 24 hours ಕನ್ಸಿಡರ್ ಮಾಡ್ತಾರೆ. ಬಟ್ ದಿಸ್ ಟೈಮ್ ಲಿಮಿಟ್ ಮೇ ನಾಟ್ ಅಪ್ಲೈ ಫಾರ್ ಟ್ರೀಟ್ಮೆಂಟ್ ಆಫ್ ಆಕ್ಸಿಡೆಂಟಲ್ ಇಂಜುರೀಸ್ ಆ್ಯಂಡ್ ಫಾರ್ ಸರ್ಟನ್ ಸ್ಪೆಸಿಫೈಡ್ ಟ್ರೀಟ್ಮೆಂಟ್ಸ್. ಈ ಏನು 24 hours ಅಂತ ಏನು ನಾವು ನಾರ್ಮಲಾಗಿ ಕನ್ಸಿಡರ್ ಮಾಡ್ತೀವಿ, ಈ ಟೈಮ್ ಪೀರಿಯಡ್, ಈ ಟೈಮ್ ಲಿಮಿಟ್ ಅನ್ನೋದು ಕೆಲವೊಂದಕ್ಕೆ ಅಪ್ಲೈ ಆಗೋದಿಲ್ಲ. ಯಾವುದಕ್ಕೆ ಅಂತಂದರೆ, ದಿಸ್ ಟೈಮ್ ಲಿಮಿಟ್ ಮೇ ನಾಟ್ ಅಪ್ಲೈ ಫಾರ್ ಟ್ರೀಟ್ಮೆಂಟ್ ಆಫ್ ಆಕ್ಸಿಡೆಂಟಲ್ ಇಂಜುರೀಸ್ಗೂ ಅಪ್ಲೈ ಆಗಲ್ಲ. ಜೊತೆಗೆ ಫಾರ್ ಸರ್ಟನ್ ಸ್ಪೆಸಿಫೈಡ್ ಟ್ರೀಟ್ಮೆಂಟ್ಸ್ಗೆ ಇದು ಏನಾಗುತ್ತೆ ಅಂದರೆ, ಈ ಸ್ಟಿಪ್ಯುಲೇಟೆಡ್ ಡ್ಯೂರೇಷನ್ ನಾವು ಏನು ಕನ್ಸಿಡರ್ ಮಾಡ್ತೀವಿ 24 hours, ಆ ಡ್ಯೂರೇಷನ್ಸ್ ಅನ್ನೋದು ಇಲ್ಲಿ ನಾವು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಒಂದು ಆಕ್ಸಿಡೆಂಟಲ್ ಇಂಜುರೀಸು ಮತ್ತು ಫಾರ್ ಸರ್ಟನ್ ಸ್ಪೆಸಿಫೈಡ್ ಟ್ರೀಟ್ಮೆಂಟ್ಸ್. ನೆಕ್ಸ್ಟು ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಡ್ಯೂರಿಂಗ್ ಎ ಸರ್ಟನ್ ನಂಬರ್ ಆಫ್ ಡೇಸ್ ಪ್ರಿಯರ್ ಟು ಹಾಸ್ಪಿಟಲೈಸೇಷನ್. ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕೂ ಮೊದಲು ಕೆಲವೊಂದು ಡೇಸ್ ಏನು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿರುತ್ತೋ ರಿಲೇಟೆಡ್ ಟು ಹೆಲ್ತ್ ಇಶ್ಯೂ. ಸೊ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಡ್ಯೂರಿಂಗ್ ಎ ಸರ್ಟನ್ ನಂಬರ್ ಆಫ್ ಡೇಸ್ ಪ್ರಿಯರ್ ಟು ಹಾಸ್ಪಿಟಲೈಸೇಷನ್ ಆಗೋಕ್ಕೂ ಮೊದಲು ಏನು ಕೆಲವೊಂದು ನಂಬರ್ ಆಫ್ ಡೇಸು ನೀವು ಏನು ಎಕ್ಸ್ಪೆನ್ಸ್ ಇನ್ಕರ್ ಮಾಡಿರ್ತಾರೆ ರಿಲೇಟಿಂಗ್ ಟು ಹೆಲ್ತ್ ಇಶ್ಯೂ. ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಡಿಸ್ಚಾರ್ಜ್. ಅಂದರೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಕೆಲವೊಂದು ಡೇಸ್ ಅದು ಪಾಲಿಸಿನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಹಾಸ್ಪಿಟಲೈಸೇಷನ್ ಪ್ರಿಯರು ಇಷ್ಟು ಡೇಸು ಎಕ್ಸ್ಪೆನ್ಸಸ್ಸು ಮತ್ತು ಡಿಸ್ಚಾರ್ಜ್ ಆದಮೇಲೆ ಇಷ್ಟು ಡೇಸ್ ಎಕ್ಸ್ಪೆನ್ಸಸ್ಸು ಕವರ್ ಆಗುತ್ತೆ ಅಂತ ಆ ಟರ್ಮ್ಸು ಮತ್ತು ಕಂಡೀಷನ್ಸಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. ಅಂಥ ಸ್ಪೆಸಿಫೈಡ್ ಪೀರಿಯಡ್ ಎಕ್ಸ್ಪೆನ್ಸಸ್ಸು ಇಲ್ಲಿ ಕವರ್ ಆಗುತ್ತೆ ಇನ್ಸೂರೆನ್ಸಲ್ಲಿ ಅನ್ನೋದು. ಸೊ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಡ್ಯೂರಿಂಗ್ ಎ ಸರ್ಟನ್ ನಂಬರ್ ಆಫ್ ಡೇಸ್ ಪ್ರಿಯರ್ ಟು ಹಾಸ್ಪಿಟಲೈಸೇಷನ್ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ from the date of discharge may be considered as a part of the claim provided the expenses related to the disease sickness. ಅಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಡ್ಯೂರಿಂಗ್ ಎ ಸರ್ಟನ್ ನಂಬರ್ ಆಫ್ ಡೇಸ್ ಪ್ರಿಯರ್ ಟು ಹಾಸ್ಪಿಟಲೈಸೇಷನ್ ಆಗೋಕ್ಕೆ ಮೊದಲು ಕೆಲವೊಂದು ಡೇಸ್ ಎಕ್ಸ್ಪೆನ್ಸಸ್ ಏನು ಇನ್ಕರ್ ಮಾಡಿರ್ತೀರ ರಿಲೇಟಿಂಗ್ ಟು ಮೆಡಿಕಲ್ ಅಥವಾ ಹೆಲ್ತ್ ಇಶ್ಯೂಗೆ. ಜೊತೆಗೆ ಡಿಸ್ಚಾರ್ಜ್ ಆದಮೇಲೆ ಕೆಲವೊಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡಲ್ಲಿ ಡಿಸ್ಚಾರ್ಜ್ ಮಾಡಿ ಕೆಲವೊಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡಲ್ಲಿ ಏನೆಲ್ಲ ಎಕ್ಸ್ಪೆನ್ಸ್ ಇನ್ಕರ್ ಮಾಡಿರ್ತೀರ ಟುವರ್ಡ್ಸ್
ಮೆಡಿಕಲ್ ಅಥವಾ ಟುವರ್ಡ್ಸ್ ಹೆಲ್ತ್ ಇಶ್ಯೂ, ಆ ಎಲ್ಲ ಎಕ್ಸ್ಪೆನ್ಸಸ್ಸು ಕೂಡ ಕ್ಲೈಮ್ ಮಾಡ್ಕೋಬೋದು ಈ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಅಂತ. ನೆಕ್ಸ್ಟ್, ಕ್ಯಾಶ್ಲೆಸ್ ಫೆಸಿಲಿಟಿ. ಇನ್ಸೂರೆನ್ಸ್ ಕಂಪನೀಸ್ ಹ್ಯಾವ್ ಟೈ ಆಫ್ ಅರೇಂಜ್ಮೆಂಟ್ಸ್ ವಿತ್ ಎ ನೆಟ್ವರ್ಕ್ ಆಫ್ ಹಾಸ್ಪಿಟಲ್ಸ್ ಇನ್ ದ ಕಂಟ್ರಿ. ಇನ್ಸೂರೆನ್ಸ್ ಕಂಪ್ನೀಸ್ ಏನು ಮಾಡ್ಕೊಂಡಿರುತ್ತದೆ, ಟೈ ಅಪ್ ಆಗಿರುತ್ತೆ ಕೆಲವೊಂದು ಹಾಸ್ಪಿಟಲ್ಸ್ ಜೊತೆ. ದಿಸ್ ಕಾಲ್ಡ್ ನೆಟ್ವರ್ಕ್ ಹಾಸ್ಪಿಟಲ್ಸ್. ಅದನ್ನು ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಏನೇ ಡಿಸೀಸಸ್ ಬಂತು ಅಥವಾ ಸರ್ಜರಿ ಮಾಡಿಸ್ಬೇಕು ಅಂತಂದ್ರೂ ಕೂಡ ನೀವು ಏನು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿರ್ತೀರ ಎಲ್ಲ ಹಾಸ್ಪಿಟಲ್ಸಲ್ಲೂ ಅದು ಫೆಸಿಲಿಟೀಸ್ ಇರೋದಿಲ್ಲ. ಏನು ಕೆಲವೊಂದು ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಇರುತ್ತೋ, ಅಂದರೆ ಇನ್ಸೂರೆನ್ಸ್ ಕಂಪ್ನೀಸ್ ಏನು ಟೈ ಅಪ್ ಆಗಿರುತ್ತೋ ಅಂಥ ಹಾಸ್ಪಿಟಲ್ಸಲ್ಲಿ ನೀವೇನಾದ್ರು ಟ್ರೀಟ್ಮೆಂಟ್ ತೊಗೊಂಡಾಗ ಅದೇನು ಮಾಡುತ್ತೆ ಅಂದರೆ ಇನ್ಸೂರೆನ್ಸ್ ಕಂಪನಿ ಪೇ ಮಾಡುತ್ತೆ ಡೈರೆಕ್ಟಾಗಿ. ಅದರ್ವೈಸ್ ರೀಇಂಬರ್ಸ್ಮೆಂಟಿಗೆ ಚಾನ್ಸಸ್ ಇರುತ್ತೆ. ಸೊ ಇನ್ಸೂರೆನ್ಸ್ ಕಂಪನೀಸ್ ಹ್ಯಾವ್ ಟೈ ಅಪ್ ಅರೇಂಜ್ಮೆಂಟ್ಸ್ ವಿತ್ ಎ ನೆಟ್ವರ್ಕ್ ಆಫ್ ಹಾಸ್ಪಿಟಲ್ಸ್ ಇನ್ ದ ಕಂಟ್ರಿ. ದ ಪಾಲಿಸಿ ಹೋಲ್ಡರ್ ಟೇಕ್ಸ್ ಟ್ರೀಟ್ಮೆಂಟ್ ಇನ್ ಎನಿ ಆಫ್ ದ ನೆಟ್ವರ್ಕ್ ಹಾಸ್ಪಿಟಲ್ಸ್. ದೆರ್ ಇಸ್ ನೋ ನೀಡ್ ಫಾರ್ ದ ಇನ್ಶೂರ್ಡ್ ಪರ್ಸನ್ ಟು ಪೇ ಹಾಸ್ಪಿಟಲ್ ಬಿಲ್ಸ್. ನೆಟ್ವರ್ಕ್ ಹಾಸ್ಪಿಟಲ್ಸಿನಲ್ಲಿ ನೀವೇನಾದರೂ ಟ್ರೀಟ್ಮೆಂಟ್ ತೊಗೊಂಡಾಗ ದೆರ್ ಇಸ್ ನೋ ನೀಡ್ ಫಾರ್ ದ ಇನ್ಶೂರ್ಡ್ ಪರ್ಸನ್ ಟು ಪೇ ಹಾಸ್ಪಿಟಲ್ ಬಿಲ್ಸ್. ಹಾಸ್ಪಿಟಲ್ ಬಿಲ್ಸು ಪಾಲಿಸಿ ಹೋಲ್ಡರ್ ಪೇ ಮಾಡೋದು ನೆಸೆಸಿಟಿ ಇಲ್ಲ. ಅಂದರೆ ಬಿಲ್ಲು ಅಂತಂದ್ರೆ ಹಾಸ್ಪಿಟಲ್ ಬಿಲ್ಲು ಅಂತಂದರೆ ಸ್ಪೆಸಿಫೈ ಮಾಡಿರ್ತಾರೆ ಇಂಥ ಟ್ರೀಟ್ಮೆಂಟು. ಕೆಲವೊಂದು ಪಾಲಿಸೀಸಲ್ಲಿ ಕೆಲವೊಂದು ಸರ್ಜರಿಗೆ ಆಪ್ಷನ್ಸ್ ಇರೋದಿಲ್ಲ. ಅಂಥ ಟೈಮಲ್ಲಿ ಆ ಸ್ಪೆಸಿಫಿಕೇಷನ್ಸ್ ಏನಿರುತ್ತೋ ಆ ಸ್ಪೆಸಿಫಿಕೇಷನ್ಸ್ ಪ್ರಕಾರ ಮೆಡಿಕಲ್ ಬಿಲ್ಸ್ನ ಮಾತ್ರ ಪೇ ಮಾಡ್ತಾರೆ. ಕಂಪ್ಲೀಟ್ ಬಿಲ್ ಪೇ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತಂದರೆ ಆ ಪಾಲಿಸಿ ಸ್ಪೆಸಿಫಿಕೇಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೋ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಟ್ರೀಟ್ಮೆಂಟು ಏನಾಗಿರುತ್ತೋ ಆ ಟ್ರೀಟ್ಮೆಂಟು ಎಕ್ಸ್ಪೆನ್ಸಸ್ನ ಇನ್ಸೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಸೊ ದೆರ್ ಇಸ್ ನೋ ನೀಡ್ ಫಾರ್ ದ ಇನ್ಶೂರ್ಡ್ ಪರ್ಸನ್ ಟು ಪೇ ಹಾಸ್ಪಿಟಲ್ ಬಿಲ್ಸ್. ದ ಇನ್ಸೂರೆನ್ಸ್ ಕಂಪನಿ ಥ್ರೂ ಇಟ್ಸ್ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ವಿಲ್ ಅರೇಂಜ್ ಫಾರ್ ಡೈರೆಕ್ಟ್ ಪೇಮೆಂಟ್ ಟು ದ ಹಾಸ್ಪಿಟಲ್. ಸೊ ಇನ್ಸೂರೆನ್ಸ್ ಕಂಪನಿ ಏನು ಮಾಡುತ್ತೆ ಅಂತಂದರೆ, ಇನ್ಸೂರೆನ್ಸ್ ಕಂಪನಿ ಪೇಸ್ ಬಿಲ್ ಥ್ರೂ ಇಟ್ಸ್ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್. ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಮುಖಾಂತರ ಬಿಲ್ಲು ಪೇ ಮಾಡುತ್ತೆ ಟು ಹಾಸ್ಪಿಟಲ್ಸ್. ದಿಸ್ ನೋನ್ ಆ್ಯಸ್ ಕ್ಯಾಶ್ಲೆಸ್ ಫೆಸಿಲಿಟಿ. ಇದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ಯಾಶ್ಲೆಸ್ ಫೆಸಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. IRDA regulations define cashless facility as a facility extended by the insurer to the insured where the payments of the cost of treatment undergone by the insured in accordance with the policy terms and conditions are directly made to the network provider by the insurer to the extent pre-authorization approved. ಸೊ ಕ್ಯಾಶ್ಲೆಸ್ ಫೆಸಿಲಿಟಿ ಅಂತಂದರೆ ಇನ್ಸೂರೆನ್ಸ್ ಕಂಪನಿ ಪೇಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಟು ಹಾಸ್ಪಿಟಲ್ಸ್ ಥ್ರೂ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್. ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಮುಖಾಂತರ ಇನ್ಸೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಬಿಲ್ ಪೇ ಮಾಡುತ್ತೆ. ಯಾರಿಗೆ ಅಂತಂದರೆ ಇನ್ಸೂರೆನ್ಸ್ ಕಂಪ್ನಿ. ದಿಸ್ ಕಾಲ್ಡ್ ಕ್ಯಾಶ್ಲೆಸ್ ಫೆಸಿಲಿಟಿ. ಇದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ಯಾಶ್ಲೆಸ್ ಫೆಸಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಬಿಯಾಂಡ್ ಸಬ್ ಲಿಮಿಟ್ಸ್ ಪ್ರಿಸ್ಕ್ರೈಬ್ ಬೈ ದ ಪಾಲಿಸಿ. ಪಾಲಿಸಿನಲ್ಲಿ ಮೆನ್ಷನ್ ಮಾಡಿರೋದನ್ನು ಬಿಟ್ಟು ಬೇರೆ ಥರ ಟ್ರೀಟ್ಮೆಂಟ್ ತೊಗೊಂಡಾಗ ಆರ್ ಐಟಮ್ಸ್ ನಾಟ್ ಕವರ್ಡ್ ಅಂಡರ್ ದ ಪಾಲಿಸಿ ಯಾವ ಟು ಬಿ ಸೆಟಲ್ಡ್ ಬೈ ದ ಇನ್ಶೂರ್ಡ್ ಡೈರೆಕ್ಟ್ಲಿ ವಿತ್ ದ ಹಾಸ್ಪಿಟಲ್. ಅಂಥ ಟ್ರೀಟ್ಮೆಂಟಿಗೆ ಏನು ಎಕ್ಸ್ಪೆನ್ಸ್ ಇನ್ಕರ್ ಆಗುತ್ತೋ ಅಂಥ ಎಕ್ಸ್ಪೆನ್ಸಸ್ನ ಪಾಲಿಸಿ ಹೋಲ್ಡರು ಬೇರ್ ಮಾಡಬೇಕಾಗುತ್ತೆ. ದ ಇನ್ಶೂರ್ಡ್ ಕ್ಯಾನ್ ಟೇಕ್ ಟ್ರೀಟ್ಮೆಂಟ್ ಇನ್ ಎ ನಾನ್ ಲಿಸ್ಟೆಡ್ ಹಾಸ್ಪಿಟಲ್ಸ್. ನೆಟ್ವರ್ಕ್ ಹಾಸ್ಪಿಟಲ್ಸಲ್ಲಿ ತೊಗೋದಿರೋ ಬೇರೆ ಹಾಸ್ಪಿಟಲ್ಸಲ್ಲಿ ತೊಗೊಂಡ್ರೆ, ನಾನ್ ಲಿಸ್ಟೆಡ್ ಹಾಸ್ಪಿಟಲ್ಸ್ ತೊಗೊಂಡ್ರೆ, ಇನ್ ವಿಚ್ ಕೇಸ್ ಪಾಲಿಸಿ ಹೋಲ್ಡರ್ ಹ್ಯಾಸ್ ಟು ಪೇ ದ ಬಿಲ್ಸ್ ಫಸ್ಟ್ ಆ್ಯಂಡ್ ದೆನ್ ಸೀಕ್ ರೀಇಂಬರ್ಸ್ಮೆಂಟ್ ಫ್ರಮ್ ಇನ್ಸೂರೆನ್ಸ್ ಕಂಪನಿ. ಫಸ್ಟು ಪಾಲಿಸಿ ಹೋಲ್ಡರು ಹಾಸ್ಪಿಟಲ್ಗೆ ಬಿಲ್ ಪೇ ಮಾಡಿಬಿಡ್ಬೇಕು. ಬಿಲ್ ಪೇ ಮಾಡಿದಾದ್ಮೇಲೆ ರೀಇಂಬರ್ಸ್ಮೆಂಟಿಗೆ ಅವರು ಕ್ಲೈಮ್ ಮಾಡ್ಕೋಬೋದು. ಸೊ ರೀಇಂಬರ್ಸ್ಮೆಂಟ್ ಪ್ರೊಸೆಸ್ಸು ಮಾಡ್ಕೋಬೋದು. ಸೊ ರೀಇಂಬರ್ಸ್ಮೆಂಟ್ ಪ್ರೊಸೆಸ್ ಅಂದರೆ ಅವ್ರಿಗೆ ಏನು ಎಕ್ಸ್ಪೆನ್ಸ್ ಇನ್ಕರ್ ಆಗಿದೋ ಆ ಎಕ್ಸ್ಪೆನ್ಸಸ್ನ ಅವರು ಇನ್ಸೂರೆನ್ಸ್ ಕಂಪ್ನಿಯಿಂದ ರೀಇಂಬರ್ಸ್ ಮಾಡ್ಕೋಬೋದು. ನೆಕ್ಸ್ಟು ಕ್ಯುಮುಲೇಟಿವ್ ಬೋನಸ್. ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಮೇ ಆಫರ್ ಕ್ಯುಮುಲೇಟಿವ್ ಬೋನಸ್ ವೇರ್ ಇನ್ ಫಾರ್ ಎವ್ರಿ ಕ್ಲೈಮ್ ಫ್ರೀ ಇಯರ್. ಎವ್ರಿ ಕ್ಲೈಮ್ ಫ್ರೀ ಇಯರ್ ಅಂತಂದರೆ ದಟ್ ಈಸ್ ದ ಇಯರ್ ಇನ್ ವಿಚ್ ನೋ ಕ್ಲೈಮ್ ಈಸ್ ಮೇಡ್. ಅಂದರೆ ಯಾವ ಇಯರಲ್ಲಿ ಕ್ಲೈಮ್ ಆಗಿರೋದಿಲ್ವೋ ಅದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ಲೈಮ್ ಫ್ರೀ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಸಮ್ ಇನ್ಶೂರ್ಡ್ ಈಸ್ ಇನ್ಕ್ರೀಸ್ಡ್ ಬೈ ಎ ಸರ್ಟನ್ ಪರ್ಸೆಂಟೇಜ್ ಅಟ್ ದ ಟೈಮ್ ಆಫ್ ರಿನ್ಯೂವಲ್ ಸಬ್ಜೆಕ್ಟ್.
ರಿನಿವಲ್ ಆಗೋಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಸಮ್ ಇನ್ಶೂರ್ಡ್ ಅಮೌಂಟ್ ಏನಿರುತ್ತೋ ಅದು ಇನ್ಕ್ರೀಸ್ ಆಗುತ್ತೆ ಸಮ್ ಪರ್ಸೆಂಟೇಜ್. ಯಾವಾಗಪ್ಪ ಅಂತಂದರೆ ಕ್ಲೈಮ್ ಫ್ರೀ ಇಯರ್ ಇರಬೇಕು. ಕ್ಲೈಮ್ ಫ್ರೀ ಇಯರ್ ಅಂತಂದರೆ ದಟ್ ಈಸ್ ದ ಇಯರ್ ಇನ್ ವಿಚ್ ನೋ ಕ್ಲೈಮ್ ಈಸ್ ಮೇಡ್. ಅಂಥ ಟೈಮಲ್ಲಿ ಸಮ್ ಇನ್ಶೂರ್ಡ್ ಏನಾಗುತ್ತೆ ಅಂದರೆ ಸಮ್ ಪರ್ಸೆಂಟೇಜು ಇನ್ಕ್ರೀಸ್ ಆಗುತ್ತೆ ಟು ಎ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ದಟ್ ಈಸ್ ಜನರಲಿ ವಿ ಕನ್ಸಿಡರ್ 50%. This means that if in particular year the insured makes no claim, then he or she gets an advantage wherein the company offering the insurance increases the insured amount or amount agreed to be paid against claim by a certain percentage. In case of a ಕ್ಲೈಮ್ ಆಗಿಲ್ಲ ಅಂತಂದಾಗ ಇನ್ಶೂರ್ಡ್ ಅಮೌಂಟು ಅಲ್ಲಿ ಸಮ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು. ಬಟ್ ಕ್ಲೈಮ್ ಆದಾಗ ಕ್ಯುಮುಲೇಟಿವ್ ಬೋನಸ್ ವಿಲ್ ಬಿ ರಿಡ್ಯೂಸ್ಡ್ ಬೈ 10% ಅಟ್ ದ ನೆಕ್ಸ್ಟ್ ರಿನಿವಲ್. ಸೊ ಕ್ಲೈಮ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕ್ಯುಮುಲೇಟಿವ್ ಬೋನಸ್ಸು 10% ಅಷ್ಟು ನೆಕ್ಸ್ಟ್ ರಿನಿವಲ್ ಟೈಮಲ್ಲಿ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಅಡಿಷನಲ್ ಬೆನಿಫಿಟ್ಸ್ ಆ್ಯಂಡ್ ಅದರ್ ಸ್ಟ್ಯಾಂಡ್ ಅಲೋನ್ ಪಾಲಿಸೀಸ್. Insurance companies offer various other benefits as add-ons or riders. Insurance companies offer various other benefits as add-ons. ಸೊ ಕೆಲವೊಂದು ಅಡಿಷನಲ್ ಬೆನಿಫಿಟ್ಸ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ದೇರ್ ಆರ್ ಆಲ್ಸೋ ಸ್ಟ್ಯಾಂಡ್ ಅಲೋನ್ ಪಾಲಿಸೀಸ್ ದಟ್ ಆರ್ ಡಿಸೈನ್ ಟು ಗಿವ್ ಬೆನಿಫಿಟ್ಸ್ ಲೈಕ್ ಹಾಸ್ಪಿಟಲ್ ಕ್ಯಾಶ್, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ಸ್, ಸರ್ಜಿಕಲ್ ಎಕ್ಸ್ಪೆನ್ಸ್ ಬೆನಿಫಿಟ್ಸ್ ಎಕ್ಸೆಟ್ರಾ. ದಿಸ್ ಪಾಲಿಸೀಸ್ ಕ್ಯಾನ್ ಐದರ್ ಬಿ ಟೇಕನ್ ಸಪ್ರೇಟ್ಲಿ ಆರ್ ಇನ್ ಅಡಿಷನ್ ಟು ದ ಹಾಸ್ಪಿಟಲೈಸೇಷನ್ ಪಾಲಿಸಿ. ಇದನ್ನು ಹಾಸ್ಪಿಟಲೈಸೇಷನ್ ಪಾಲಿಸಿನಲ್ಲೇ ತೊಗೋಬೋದು, ಇಲ್ಲ ಅಂತಂದರೆ ಸಪ್ರೇಟ್ ಆಗೋದು ಈ ಪಾಲಿಸೀಸ್ನ ತೊಗೋಬೋದು. ಅಂದರೆ ಅಡಿಷ್ನಲ್ ಬೆನಿಫಿಟ್ಸ್ ಆ್ಯಂಡ್ ಅದರ್ ಸ್ಟ್ಯಾಂಡ್ ಅಲೋನ್ ಪಾಲಿಸೀಸು ಏನಾಗುತ್ತೆ ಅಂತಂದರೆ ಆಫರ್ ಕೊಡುತ್ತೆ. ನೆಕ್ಸ್ಟು ಎಕ್ಸ್ಕ್ಲೂಷನ್ಸ್. ಕೆಲವೊಂದು ಎಕ್ಸ್ಕ್ಲೂಷನ್ಸ್ ಆಗುತ್ತೆ. ಸೊ ಅಂಥದ್ದು ಏನಪ್ಪ ಅಂತಂದರೆ ಆಲ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್. ದ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ exclusion is uniformly defined by all non-life and health insurance companies. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತಂದರೆ ಮೊದಲೇ ಇರೋವಂಥ ಡಿಸೀಸಸ್ಗೆ. ಸೊ ಎಕ್ಸ್ಕ್ಲೂಷನ್ಸಲ್ಲಿ ದ ಫಾಲೋಯಿಂಗ್ ಆರ್ ಜನರಲಿ ಎಕ್ಸ್ಕ್ಲೂಡೆಡ್ ಅಂಡರ್ ಹೆಲ್ತ್ ಪಾಲಿಸೀಸ್. ಹೆಲ್ತ್ ಪಾಲಿಸೀಸಲ್ಲಿ ಈ ಕೆಳಗೆ ಈಗ ಏನು ಹೇಳ್ತೀವಿ ಅಂಥ ಕೆಲವೊಂದು ಏನಾಗುತ್ತೆ ಅಂದರೆ ಪಾಲಿಸಿನಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ. ಆಲ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಮೊದಲೇ ಇರೋಂಥ ಡಿಸೀಸಸ್ಸು ಎಕ್ಸ್ಕ್ಲೂಡ್ ಆಗುತ್ತೆ. ನೆಕ್ಸ್ಟು ಅಂಡರ್ ಫಸ್ಟ್ ಇಯರ್ ಪಾಲಿಸಿ ಎನಿ ಕ್ಲೈಮ್ ಡ್ಯೂರಿಂಗ್ ದ ಫಸ್ಟ್ 30 days ಫ್ರಮ್ ಡೇಟ್ ಆಫ್ ಕವರ್ ಫಾರ್ ಸಿಕ್ನೆಸ್ ಡಿಸೀಸಸ್. ಸೊ ಏನು ಫಸ್ಟ್ ಇಯರ್ ಪಾಲಿಸಿ, ಏನು ನೀವು ಪಾಲಿಸಿ ತೊಗೊಂಡಿರ್ತೀರೋ ಫಸ್ಟ್ ಇಯರ್, ಅಂಡರ್ ಫಸ್ಟ್ ಇಯರ್ ಪಾಲಿಸಿ ಎನಿ ಕ್ಲೈಮ್ ಡ್ಯೂರಿಂಗ್ ದ ಫಸ್ಟ್ 30 days ಫ್ರಮ್ ದ ಡೇಟ್ ಆಫ್ ಕವರ್. ಫಸ್ಟ್ 30 days ಏನಾದರೂ ನೀವು ಕ್ಲೈಮ್ ಮಾಡ್ಕೊಂಡಿದ್ದಾಗ ಕ್ಲೈಮ್ಗೆ ಅಪ್ಲೈ ಮಾಡಿದ್ರೆ ಹಾಗೂ ಕೂಡ ಎಕ್ಸ್ಕ್ಲೂಡ್ ಆಗುತ್ತೆ. ನೆಕ್ಸ್ಟು ಕಾಸ್ಟ್ ಆಫ್ ಸ್ಪೆಕ್ಸು, ಕಾಂಟ್ಯಾಕ್ಟ್ ಲೆನ್ಸಸ್ಸು, ಹಿಯರಿಂಗ್ ಏಡ್ಸು, ಡೆಂಟಲ್ ಟ್ರೀಟ್ಮೆಂಟು, ಸರ್ಜರಿ ಅನ್ಲೆಸ್ ರಿಕ್ವೈರಿಂಗ್ ಹಾಸ್ಪಿಟಲೈಸೇಷನ್ಸು, ಟ್ರೀಟ್ಮೆಂಟ್ ರಿಲೇಟಿಂಗ್ ಟು ಪ್ರೆಗ್ನೆನ್ಸಿ ಆರ್ ಚೈಲ್ಡ್ ಬರ್ತ್ ಇನ್ಕ್ಲೂಡಿಂಗ್ ಸಿಸರಿನ್, ನ್ಯಾಚುರೋಪತಿ ಟ್ರೀಟ್ಮೆಂಟು, ದೀಸ್ ಆರ್ ಆಲ್ ಎಕ್ಸ್ಕ್ಲೂಡೆಡ್ ಐಟಮ್ಸ್ ಇನ್ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ. ಇವೆಲ್ಲ ಕೂಡ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿನಲ್ಲಿ ಎಕ್ಸ್ಕ್ಲೂಡ್ ಆಗೋಂಥ ಐಟಮ್ಸ್. ನೆಕ್ಸ್ಟು no short period policies. No short period policies means health insurance policies are not issued for less than 1 year period. Health insurance policies are not issued for less than 1 year period. 1 ಇಯರ್ಗಿನ್ನ ಕಡಿಮೆ ಪೀರಿಯಡ್ಗೆ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಅನ್ನೋದು ಇಶ್ಯೂ ಆಗೋದಿಲ್ಲ ಅಂತೇಳಿ. ಸೊ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ನಾಟ್ ಇಶ್ಯೂಡ್ ಫಾರ್ ಲೆಸ್ ದ್ಯಾನ್ 1 year period. ಸೊ ದೀಸ್ ಆರ್ ಆಲ್ ಮೇನ್ ಫೀಚರ್ಸ್ ಆಫ್ ಹೆಲ್ತ್ ಇನ್ಸೂರೆನ್ಸ್. ರೆಫರೆನ್ಸಸ್ ಬೇಕು ಅಂತಂದರೆ ನೀವು ಈ ಬುಕ್ಸು ಮತ್ತು ವೆಬ್ಸೈಟ್ಸ್ಗೆ ವಿಸಿಟ್ ಮಾಡ್ಬೋದು.